ತಮಿಳುನಾಡು ನಿಜವಾಗಿಯೂ ಭಾರತದ ಮಹಿಳಾ ಕೈಗಾರಿಕಾ ಕಾರ್ಯಪಡೆಯ ಶಕ್ತಿ ಕೇಂದ್ರವಾಗಿದೆ. ಅದಕ್ಕೆ ಕಾರಣ ದೇಶದ ಯಾವುದೇ ಭಾಗದಲ್ಲಿರುವ ಮಹಿಳಾ ಕಾರ್ಯಪಡೆಯ 43% ಜನರು ವಾಸ್ತವವಾಗಿ ತಮಿಳುನಾಡಿನವರಾಗಿದ್ದಾರೆ ಮತ್ತು ಅವರು ಮಹಿಳೆಯರನ್ನ ಉತ್ಪಾದನಾ ವಲಯಕ್ಕೆ ಕಾರ್ಯಪಡೆಗೆ ಬಹಳ ಸುಂದರವಾಗಿ ಸಂಯೋಜಿಸಲು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ದೇಶದಲ್ಲಿ ನೋಂದಾಯಿತ ಉತ್ಪಾದನಾ ಘಟಕಗಳಲ್ಲಿ ಸುಮಾರು 16 ಲಕ್ಷ ಮಹಿಳೆಯರಿದ್ದರೆ ಅವರಲ್ಲಿ ಸುಮಾರು 6.5 ಲಕ್ಷದಷ್ಟು ಮಹಿಳೆಯರು ತಮಿಳುನಾಡಿನವರಾಗಿದ್ದಾರೆ. ಏನನ್ನ ನೆನ್ಸ್ಕೊಂಡು ಓಟ್ ಹಾಕ್ತೀರಾ? ಏನನ್ನ ನೆನ್ಸ್ಕೊಂಡು ಓಟ್ ಹಾಕ್ತೀವಿ? ನಮ್ಮ ಕಾರ್ಡ್ನಲ್ಲಿ ತಿಂಗಳಿಗೆ 1000 ರೂಪಾಯಿ ಬರುತ್ತೆ. ಮಗ ತಾಲೇದು ಓದಿತ್ತಿದ್ದಾನೆ, ಅದಕ್ಕೆ 1000 ರೂಪಾಯಿ ಬರುತ್ತೆ. ತಿಂಗಳು ವರ್ಷಕ್ಕೆ ನಮ್ಮ ಮಗನಿಗೆ 55,000 ಬರುತ್ತೆ. ಇದ್ರಲ್ಲಿ ನಮಗೆ ಸೌಲಭ್ಯ ಬರುತ್ತೆ. ಈಗ ಕಂಪನಿಯಲ್ಲಿ ಕೆಲಸ ಮಾಡ್ರೆ ಮಾತ್ರ ನಮಗೆ ಕಾಸು, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಅದು ಈ ಸರ್ಕಾರದಲ್ಲಿ ಬರ್ತಿದೆಯಾ ಅಥವಾ ಯಾವಾಗ್ಲೂ ಬರ್ತಾ ಇತ್ತು? ಈ ಸರ್ಕಾರದಲ್ಲಿ ಮಾತ್ರ ಬರುತ್ತೆ. ಸ್ಟಾಲಿನ್ ಆಡಳಿತದಲ್ಲಿ ಮಾತ್ರನೇ ಅದು ಬರೋದು. ಈಗ ವಿಜಯ್ ಹೊಸದಾಗಿ ಬಂದಿದ್ದಾರಲ್ವಾ, ಅವ್ರ ಬಗ್ಗೆ ನಮ್ಗೆ ಅನುಭವ ಇಲ್ಲ. ಸಿನಿಮಾದಲ್ಲಿ ಮಾತ್ರನೇ ಅನುಭವ. ಕಲೈಂಜರ ದುಡ್ಡು ಬರುತ್ತೆ. ಕಲೈಂಜರ ದುಡ್ಡು 1000 ರೂಪಾಯಿ ಬರುತ್ತೆ. ನಾವು ಬಂದು ಜಮೀನು ಇಟ್ಕೊಂಡಿದ್ವಿ ವ್ಯವಸಾಯ, ಅದಕ್ಕೆ 6,000 ರೂಪಾಯಿ ಬರುತ್ತೆ. ವರ್ಷಕ್ಕೆ 6,000 ರೂಪಾಯಿ ಬರುತ್ತೆ ಅಷ್ಟೇ. ಅದು ತುಂಬಾ ಸಂತೋಷ. ಸಂತೋಷನೇ. ವಿಜಯ್ ಸಪೋರ್ಟ್ ಇಲ್ಲ. ಅವ್ರ ಬಗ್ಗೆ ಏನು ಕೂಡ ಗೊತ್ತಿಲ್ವಲ್ಲ ನಮಗೆ. ಗೊತ್ತಿಲ್ಲ, ನಿಮ್ಮಿಂದ ತಿಳ್ಕೊತೀನಿ ಅವ್ರ ಬಗ್ಗೆ. ನಾನು ದಳಪತಿ ಕಡೆಯವಳ ಅಮ್ಮ, ದಳಪತಿಗಾಗಿ ಓಟು ಹಾಕ್ತೀನಿ ಅಷ್ಟೇ. ಯಾರು ಅವ್ರು ಬರ್ತಾರೆ ಬರೋಲ್ಲ, ಆದ್ರೆ ಅವರೇ ಬರ್ಬೇಕಂತ ನಾನು ಅನ್ಕೊಂತೀನಿ. ನಾನಲ್ಲ, ಸುತ್ತ ಇರೋರು ಅದನ್ನೇ ಅನ್ಕೊಳ್ತಾರೆ. ಸ್ಟಾಲಿನ್ ಅವರೇ ಬರ್ಬೇಕು. ಸಾರಿ, ವಿಜಯ್ ದಳಪತಿಯೇ ಬರ್ಬೇಕು. ವಿಜಯ್ ದಳಪತಿ ಯಾಕೆ ಬರ್ಬೇಕು? ನಿಮ್ಗೆ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಮಾಡಲ್ಲ. ಆದ್ರೆ ಅವರೇ ಬರ್ಬೇಕು. ಯುವಕರು ಬರ್ಲಿ ಬಿಡಿ, ಬರೋರೆ ಬರ್ತಾ ಇದ್ರೆ ಹೇಗೆ? ಹೊಸದಾಗಿ ಯಾರಾದ್ರೂ ಒಬ್ರು ಬರ್ಲಿ, ಅವ್ರು ಏನ್ ಮಾಡ್ತಾರಂತ ನೋಡೋಣ ಅಷ್ಟೇ. ನಿಮ್ಗೆ ನಿಮ್ ಕುಟುಂಬದ ಬಗ್ಗೆ ಚಿಂತೆ, ನಿಮ್ ಬಗ್ಗೆ ಚಿಂತೆ ಇದೆ, ಅದೆಲ್ಲ ಅವ್ರು ಮಾಡ್ತಾರ? ಮಾಡ್ತಾರೆ, ಮಾಡಲ್ಲ. ಆದ್ರೆ ಅವ್ರು ಬರ್ಬೇಕು. ಅವ್ರಿಗೆ ನಾವು ಹಾಕೋದು ಓಟು. ಅವ್ರು ಏನ್ ಮಾಡಿದ್ರು ಅಂತಾನ? ಅವ್ರು ಏನ್ ಮಾಡಿದ್ರು ಅಂತ ಎಲ್ಲ ಇಲ್ಲ, ಅವ್ರು ಬರ್ಲಿ. ಅವ್ರು ಏನ್ ಮಾಡ್ತಾರಂತ ನೋಡೋಣ. ಬಂದಿರೋರು ಏನ್ ಮಾಡ್ಬಿಟ್ಟಿದ್ದಾರೆ ಅದನ್ನೇ ಅವರು ಮಾರ್ಬೋದು. ದಳಪತಿ ಬರ್ಲಿ, ಅದೇ ನಮ್ಮ ಆಸೆ. ಹೌದು, ಏನ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಜನರಿಗೆ ತುಂಬಾ ಇಷ್ಟ. ಹೌದು, ವಿಜಯ್ ಅವರು ಯುವಕನನ್ನ ಎಲ್ಲರಿಗೂ ತುಂಬಾ ಇಷ್ಟ. ಅವ್ರನ್ನ ತುಂಬಾ ಇಷ್ಟ ಪಡ್ತಾರೆ. ಯುವಕನಾಗಿ ಅವ್ರು ಬರ್ಲಿ. ನೀವು ಆ ಕಡೆನೆ ಓಟ್ ಹಾಕ್ತೀರಾ? ಹೌದು, ನಾವು ಅವ್ರಿಗೋಸ್ಕರ ಹಾಕ್ತೀವಿ. ವಿಜಯ್ ದಳಪತಿ, ನಮ್ ಓಟ ಅವ್ರಿಗೇನೆ. ನಿಮ್ ಹೆಸರೇನು? ನನ್ನ ಹೆಸರು ಮಾಗ್ರಾಣಿ. ಮೀಟಿಂಗ್ ಹೋಗಿದ್ರಾ? ವೆಲ್ಲೂರಿಗೆ ಮೀಟಿಂಗ್ ಹೋಗಿದ್ರಾ? ದುಡ್ಡು ಕೊಟ್ರ? ಕೊಡ್ಲಿಲ್ವಾ? ಯಾರ್ದಾಗಿ ದುಡ್ಡೆಲ್ಲ ನಾವು ನಿರೀಕ್ಷೆ ಮಾಡಲ್ಲ, ಆದ್ರೆ ದಳಪತಿ ಬರ್ಬೇಕು, ಅದನ್ನೇ ನಾವು ಅಂದ್ಕೊಳ್ಳೋದು. ಬರ್ತಾರ ಅವ್ರೆ.